ಅನೇಕ ಸಂಘ ಸಂಸ್ಥೆಗಳು ಮತ್ತೆ ಇತರೆ ರಾಜಕೀಯ ಪಕ್ಷಗಳು ಇದರಲ್ಲೂ ಕೂಡ ರಾಜಕಾರಣವನ್ನು ಹುಡುಕದೆ ದೇಶ ಕೊಟ್ಟಂತ ಒಂದು ಕರೆಗೆ ಶಕ್ತಿ ತುಂಬುವಂತ ಕಾರ್ಯವನ್ನು ಮಾಡಬೇಕೇ ಹೊರತು ಇದರಲ್ಲೂ ಕೂಡ ಟೀಕೆ ಟಿಪ್ಪಣಿಗಳನ್ನ ಮಾಡೋದು ಬಿಟ್ಟು ನಮ್ಮ ಕರ್ತವ್ಯ ಅಂದ್ಕೊಂಡು ಅದಕ್ಕೆ ಶಕ್ತಿ ತುಂಬುವಂತ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ಪಕ್ಷದ ಪರವಾಗಿ ವಿನಂತಿಯನ್ನು ಮಾಡ್ಕೊತೀವಿ ಮತ್ತೆ ಯಶಸ್ವಿಯಾಗಿ ಈ ಒಂದು ನಮ್ಮ ನಾಡಿನ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ವಿನಂತಿಯನ್ನು ಕೂಡ ನಾನು ಮಾಡಿಕೊಂಡೆ. ನಮ್ಮ ದೇಶದಲ್ಲಿ ಸುಮಾರು 400 ವಿಶೇಷವಾದಂಥ ಸ್ವತಂತ್ರ ಪೂರ್ವದ ಹುತಾತ್ಮರಾದಂಥ ಜಾಗಗಳನ್ನ ಮತ್ತೆ ಊರುಗಳನ್ನ ಗುರುತಿಸುವಂತ ಕೆಲಸ ನಮ್ಮ ಕೇಂದ್ರದಿಂದ ಆಗಿದೆ. ನಮ್ಮ ಸೌಭಾಗ್ಯ ಈ ಒಂದು ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆ ಈಸೂರು ಗ್ರಾಮ, ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮವನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರ ಗುರುತಿಸಿ ಗೌರವ ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಈ ಒಂದು ಸಂದರ್ಭ ಜೋಡಿಸ್ಕೊಂಡಿದ್ದಾರೆ. ಇದರ ಮುಖಾಂತರ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸಿಕ್ಕಂತ ಒಂದು ಗೌರವ ಮತ್ತೆ ನಮ್ಮ ಜಿಲ್ಲೆಯ ಒಂದು ತಾಲೂಕು ಕೂಡ ತಂದೆ ಆದಂತ ಒಂದು ಕೊಡುಗೆಯನ್ನ ಸ್ವಾತಂತ್ರ್ಯಕ್ಕೋಸ್ಕರ ದೇಶಕ್ಕೋಸ್ಕರ ಕೊಟ್ಟಂತ ಉದಾಹರಣೆಗಳು ಪ್ರತಿ ತಾಲೂಕಿನಲ್ಲೂ ಕೂಡ ಸಿಗುತ್ತೆ. ತಾಲೂಕು ಒಂದು ಜಿಲ್ಲೆಯ ಒಂದು ಕೇಂದ್ರ ಸ್ಥಳವಾಗಿ ಈಸೂರು ಗ್ರಾಮವನ್ನ ಇವತ್ತಿನ ಏಸೂರು ಕೊಟ್ಟರು ಈಸೂರು ಕೊಡಬೇಕು ಅಂತ ಹೇಳುವುದು ಘೋಷಣೆ ಏನಿದೆ. ನಾಳೆ 14ನೇ ತಾರೀಕು ನಮ್ಮ ಕೇಂದ್ರದ ಗೌರವಾನ್ವಿತ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಈ ಒಂದು ಖಾತೆಯ ಗೌರವಿತ ಮಂತ್ರಿಗಳು ಈಸೂರಿಗೆ 14ನೇ ತಾರೀಕು ಮಧ್ಯಾಹ್ನ 2:30ಗೆ ಭೇಟಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಗೌರವಿತ ನಾಯಕರಾದಂಥ ಯಡಿಯೂರಪ್ಪನವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. 75 ವರ್ಷಗಳ ಒಂದು ಅಮೃತ್ ಮಹೋತ್ಸವ ನಡೀತಿರುವಂಥ ಈ ಸಂದರ್ಭದಲ್ಲಿ ಅಭಿವೃದ್ಧಿಗೂ ಕೂಡ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಇತಿಹಾಸದಲ್ಲಿ ಯಾವತ್ತೂ ಕೂಡ ಸಿಗಲಾದಂತ ಕೊಡುಗೆಯನ್ನ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಕೊಟ್ಟಿದೆ. ಸ್ವಾತಂತ್ರ್ಯ ನಂತರ ಒಂದು ಹೊಸ ರೈಲ್ವೆ ರೂಟ್ ಇಲ್ಲಿ ಹಾಕ್ಬೇಕು ಅನ್ನೋ ನಮ್ದೇನು ಅಪೇಕ್ಷೆ ಇತ್ತು. ಅದಕ್ಕೆ ಪೂರಕವಾಗಿ ಶಿವಮೊಗ್ಗ ಶಿಕಾರಿಪುರ ಫಸ್ಟ್ ಫೇಸ್ ಅನ್ನ ಅಧಿಕೃತವಾಗಿ ಒಂದು ವಾರದ ಕೆಳಗೆ ಟೆಂಡರ್ ಅನ್ನ ಕಾಲ್ ಮಾಡಿದ್ದಾರೆ. ಸುಮಾರು 533 ಕೋಟಿಗೆ ಸ್ವಾತಂತ್ರ್ಯ ನಂತರ ಹೊಸ ಲೈನ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಂಟಾಗ್ತಾ ಇರೋದು. ರೈಲ್ವೆ ಎಕ್ಸ್ಟೆನ್ಷನ್, ನೂತನ ರೈಲ್ವೆ ಮಾರ್ಗ ಇವತ್ತು ಆಗ್ತಾ ಇದೆ. ಸುಮಾರು ಈ ಒಂದು ರೈಲ್ವೆ ರೂಟ್ ಶಿವಮೊಗ್ಗದಿಂದ ಶಿಕಾರಿಪುರಕ್ಕೆ ಫಸ್ಟ್ ಫೇಸ್ 42 ಕಿಲೋಮೀಟರ್ ಆಗುತ್ತೆ. 30 ಹಳ್ಳಿಗಳ ಮೇಲೆ ಹೋಗುತ್ತೆ. ಭೂ ಸ್ವಾಧೀನಕ್ಕೆ 125 ಕೋಟಿ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ. ಸುಮಾರು 555 ಎಕರೆ ಈಗಾಗಲೇ ಭೂ ಸ್ವಾಧೀನ ಆಗಿದೆ. ಯಾವುದೇ ರೈಲ್ವೆ ಟೆಂಡರ್ ಕರೀಬೇಕು ಅಂದ್ರೆ 555 ಎಕರೆ ಭೂ ಸ್ವಾಧೀನ ಆಗಿದೆ. ಯಾವುದೇ ಒಂದು ರೈಲ್ವೆ ಟೆಂಡರ್ ಕರೀಬೇಕು ಅಂದ್ರೆ 90% ಲ್ಯಾಂಡ್ ಎಕ್ವಿಷನ್ ಆಗಿರ್ಬೇಕಾದ್ರೆ ಸಾಕಷ್ಟು ಹರ್ಡಲ್ಸ್ ಲ್ಯಾಂಡ್ ಎಕ್ವಿಷನ್ ಪ್ರೋಸೆಸ್ ಮಾಡಬೇಕಾದಾಗ ಸಹಜವಾಗಿ ಈ ಸಂದರ್ಭದಲ್ಲಿ ನಾನು ರೈತರು ನೆನೆಸ್ಕೊಂಡ್ರೆ ತಪ್ಪಾಗುತ್ತೆ. ಇದಕ್ಕೆ ಭೂಮಿಯನ್ನ ಕೊಟ್ಟಂತ ರೈತರಿಗೆ ಒಬ್ಬ ಸಂಸತ್ ಸದಸ್ಯನಾಗಿ ಮತ್ತೆ ನಮ್ಮ ಪಕ್ಷದ ಕಡೆಯಿಂದ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಸಹಜ ಪಾಪ ಎತ್ತಂದ ತಾಯಿ ಬೇರೆ ಅಲ್ಲ, ಅವರಿಗೆ ಭೂಮಿ ಬೇರೆ ಅಲ್ಲ. ಅದರಲ್ಲೂ ಕೂಡ ಈ ಅಭಿವೃದ್ಧಿಗೋಸ್ಕರ ನಮ್ಮ ಜಾಗವನ್ನ ಬಿಟ್ಕೊಟ್ಟಿದ್ದಾರೆ. ಒಟ್ಟು ಭೂಮಿ ಇದಕ್ಕೆ ನಮ್ಮ ಸ್ಟೇಷನ್ಸ್ಗಳು ಎಲ್ಲದೂ ಕೂಡ ಸೇರಿ 555 ಎಕರೆ ಆಗುತ್ತೆ. ಈಗಾಗಲೇ ರೈಲ್ವೆ ಟೆಂಡರ್ನ ಕೂಡ ರೈಲ್ವೆ ಇಲಾಖೆ ಕರೆದಿದೆ. 517 ಕೋಟಿ
ಕಾಮಗಾರಿಯನ್ನು ಮುಗಿಸಲಿಕ್ಕೆ 30 ತಿಂಗಳುಗಳ ಅವಧಿ ಸರ್. ಇಡೀ ನಮ್ಮ ಮಲೆನಾಡು ಮತ್ತೆ ನಮ್ಮ ಬಯಲುಸೀಮೆ ಎರಡನ್ನೂ ಕೂಡ ಬೆಸೆಯುವಂತ ಒಂದು ರೈಲ್ವೆ ರೂಟ್ ಇದಾಗುತ್ತೆ. ನಾವು ರಾಣಿಬೆನ್ನೂರು ಟಚ್ ಆಯಿತು ಅಂದರೆ ಅನೇಕ ನೂತನ ಟ್ರೈನ್ಗಳು ನಾವು ಇನ್ನೂ ಕೂಡ ತರಬಹುದು. ಸುಮಾರು 8 ರಾಜ್ಯಗಳಿಗೆ ಇದರ ಮುಖಾಂತರ ಸಂಪರ್ಕ ಒಂದು ಕೊಂಡಿಯಾಗಿ ಬರೋ ದಿನದಲ್ಲಿ ಕೆಲಸವನ್ನ ಮಾಡುತ್ತೆ. ಶಿವಮೊಗ್ಗ ಕ್ಷೇತ್ರಕ್ಕೆ ಇನ್ನೊಂದು ರಾಷ್ಟ್ರೀಯ ಹೆದ್ದಾರಿ ನಮ್ಮ ಬೈಂದೂರಿಂದ ರಾಣಿಬೆನ್ನೂರು ಅದೇನಿದೆ 219 ಕೋಟಿ ಟೆಂಡರ್ ಮುಗಿತು, ಏಜೆನ್ಸಿ ಕೂಡ ಫಿಕ್ಸ್ ಆಯಿತು. 766C ಹೈವೇ ನಂಬರ್ 766C ಬೈಂದೂರಿಂದ ರಾಣಿಬೆನ್ನೂರು, ಬೈಂದೂರು, ಹೊಸನಗರ, ಅನಂತಪುರ, ಶಿಕಾರಿಪುರ, ರಾಣಿಬೆನ್ನೂರು ಸುಮಾರು 27 ಕಿಲೋಮೀಟರ್ ತುಂಬಾ ಏನು ಹಾಳಾಗಿದೆ. ಇದನ್ನ ಅಪ್ಡೇಟ್ ಮಾಡಲಿಕ್ಕೆ 218 ಕೋಟಿ ಟೆಂಡರ್ ಫೈನಲ್ ಆಗಿ ಕೆಲಸವನ್ನು ಕೂಡ ಒಂದು ವಾರದಲ್ಲಿ ನಮ್ಮೆಲ್ಲ ನಾಯಕರ ಸಮಯವನ್ನು ತೆಗೆದುಕೊಂಡು ಶಂಕುಸ್ಥಾಪನೆ ಮಾಡಿ ಕೆಲಸವನ್ನು ಶುರು ಮಾಡಬಹುದು ಸರ್. ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿದ್ದಾವೆ, ಮನೆಗಳಿದ್ದಾವೆ, ಸ್ವಲ್ಪ ರಸ್ತೆ ಬದಲಿಗೆ ಕಟ್ಕೊಂಡಿದ್ದಾರೆ. ಇರೋದನ್ನ ಸ್ವಲ್ಪ ಎಕ್ಸ್ಟೆಂಟ್ ನಾವು ವೈಂಡಿಂಗ್ ಮಾಡಿ ಟೂ ಲೈನ್ ಮಾಡ್ಬೋದು. ಯಾವತ್ತು ಇನ್ನೂ ಹೆಚ್ಚಿಗೆ ಮಾಡ್ಲಿಕ್ಕೆ ಹೋದ್ರೆ ಸಾಕಷ್ಟು ಸಮಸ್ಯೆ ಇದೆ ಸರ್. ಅದೇ ಈ ಜನರ ಜೀವನನೂ ಉಳಿಬೇಕು, ಜನರ ಆಸ್ತಿ ಪಾಸ್ತಿನೂ ಕೂಡ ಉಳಿಬೇಕು. ಎರಡನ್ನೂ ಕೂಡ ಇಟ್ಕೊಂಡು ಸರ್ ಇದನ್ನ ಪ್ಯಾರಲ್ ಆಗಿ ಒಂದು ಈ ಒಂದು ಚಿಂತನೆಯನ್ನ ಮಾಡಿ ಮತ್ತೆ ಈ ಬೈಪಾಸ್ ಏನಾಗುತ್ತೆ ಅಲ್ಲೂ ಕೂಡ ಅನೇಕ ಹಳ್ಳಿಗಳು ಸಿಗುತ್ತೆ. ಆ ಗ್ರಾಮೀಣ ಜನರಿಗೂ ಕೂಡ ಒಂದು ಬದುಕನ್ನ ಕೊಡುವಂತ ಕೆಲಸನೂ ಕೂಡ ಇದ್ರ ಮುಖಾಂತರ ಆಗುತ್ತೆ ಸರ್. ಪೆಂಡಿಂಗ್ ಇದೆ, ಕಾಯ್ತಾ ಇದ್ದಾರೆ, ಇಲ್ಲೂ ಕೂಡ ಆಗ್ತಾ ಇದೆ ಸರ್. ಎರಡನೇದು ಶಿಕಾರಿಪುರ ಪಟ್ಟಣಕ್ಕೆ 100 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಅಲ್ಲೊಂದು ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಅದು ಕೂಡ ಕ್ಲಿಯರ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಜಾವರ ಚಟ್ನಹಳ್ಳಿ ಸರ್ವೆ ನಂಬರ್ 76ರಲ್ಲಿ ಒಟ್ಟು 10 ಎಕರೆ ಜಾಗವನ್ನ ಅಲ್ಲಿ ಮಂಜೂರು ಮಾಡಿದ್ವಿ. ನಮ್ಮ ದೆಹಲಿ ಮತ್ತೆ ನಮ್ಮ ರಾಜ್ಯದ ಉನ್ನತ ಅಧಿಕಾರಿಗಳು ಮೊನ್ನೆ 16/7ಕ್ಕೆ ಅದೇ ಹೋದ ತಿಂಗಳು 16/7ಕ್ಕೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಕೇಂದ್ರದಿಂದ ತಂಡ ಬಂದಿತ್ತು, ಇದು ಕೂಡ ಬರೋದ್ರಿಂದ ಶುರು ಮಾಡ್ತಾ ಇದ್ದೀವಿ. ಕಲ್ಚರಲ್ ಮತ್ತೆ ಟೂರಿಸಂ ಡಿಪಾರ್ಟ್ಮೆಂಟ್ನ ಮಿನಿಸ್ಟರ್ನ ಭೇಟಿಯನ್ನು ಮಾಡಿ ಈ ಒಂದು ನೆನಪಿನ ಸಂದರ್ಭದಲ್ಲಿ ನಮ್ಮ ಹೊಸನಗರ ತಾಲೂಕಿನ ಬಿದರೂರು ಕೋಟೆ ಏನಿದೆ, ಹೊಸನಗರ ತಾಲೂಕಿನ ಬಿದರೂರು ಕೋಟೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ಹಣವನ್ನು ಕೇಳಿದ್ವಿ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ 1 ಕೋಟಿ ಕೊಟ್ಟಿದೆ. ಅದಕ್ಕೆ ಸ್ವಲ್ಪ ಕೈ ಸ್ವಲ್ಪ ಹಣ ಕೇಳಿದ್ವಿ. ಎರಡನೇದು ಶಿಕಾರಿಪುರದಲ್ಲಿ ಶರಣರ ಒಂದು ಅಭಿವೃದ್ಧಿ ಅನುಭವ ಮಂಟಪದ ಗುರುಗಳು ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳ ಅಭಿವೃದ್ಧಿ, ಭದ್ರಾವತಿಯ ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್ ಅದರ ಅಭಿವೃದ್ಧಿಗೆ ತುಂಬಾ ಗಂಭೀರವಾದಂಥ ಮೀಟಿಂಗ್ ಆಯಿತು. ಗೌರವಿತ ನಮ್ಮ ಗೃಹ ಸಚಿವರು ಬಂದಿದ್ದರು, ಸಂಬಂಧಿಸಿದ ಹಾಲಪ್ಪನವರು ಆ ಒಂದು ಟಾಗೋರ್ ಕಲ್ಚರಲ್ ಕಾಂಪ್ಲೆಕ್ಸ್ ಆಗಬೇಕು ಅಂತೇಳಿ ಸಾಗರದಲ್ಲಿ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಇಟ್ಕೊಂಡು ಹೇಗೆ ಒಳ್ಳೆ ರೀತಿಯಿಂದ ಮೀಟಿಂಗ್ ಆಗಿದೆ. ಬೇಕಂತ ಅನುದಾನ ಕೂಡ ಕೊಡ್ತೀವಿ ಅಂತೇಳಿ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ಕೊಡಚಾದ್ರಿ ರೋಪ್ವೇ ಪ್ರಾಜೆಕ್ಟ್ ದೇಶದಲ್ಲಿ ಒಟ್ಟಿವತ್ತು 11 ಪ್ರಾಜೆಕ್ಟ್ಗಳನ್ನ ಫಸ್ಟ್ ಫೇಸ್ ಅಲ್ಲಿ ದೇಶದಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕದ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಪ್ಲಸ್ ಇದೊಂದು ಕೊಡಚಾದ್ರಿ ಎರಡು ಕೂಡ ಫೈನಲ್ ಆಗಿದೆ. ಅದರ ಕೂಡ ಕಾರ್ಯರೂಪಕ್ಕೆ ಬರುತ್ತೆ. ನಮ್ಮ ಕೊಡಚಾದ್ರಿ ಹೋಗುವಂತ ರಸ್ತೆ 20 ಕೋಟಿ ಸ್ಯಾಂಕ್ಷನ್ ಆಗಿ ಈಗಾಗಲೇ 15 ವರ್ಷ ಆಯಿತು. ಸೊ ಅದು ಅಪ್ರೂವಲ್ ಕೊಡಬೇಕು ಅಂತ ಹೋದಾಗ ಅಲ್ಲಿಯ ಒಂದು ಪರಿಸರ ಇಲಾಖೆ ಮುಖ್ಯ ಮೆಟ್ಲಿಂಗ್ ಮಾತ್ರ ಮಾಡ್ಬೋದು, ಕಾಂಕ್ರೀಟ್ ರೋಡ್ ಮಾಡಕ್ಕೆ ಕೊಡಲ್ಲ ಅಂತೇಳಿ ರಿಜೆಕ್ಟ್ ಮಾಡಿದ್ರು. ಸೊ ಮೆಟ್ಲಿಂಗ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಆ ಸಂದರ್ಭ ಕಮಿಟ್ ಮಾಡಿದ್ರು, ಆಯ್ತು ಇದನ್ನು ಮೆಟ್ಲಿಂಗ್ ಕೊಡ್ತಿರ್ತಾನೆ, ಹಾಗಾದ್ರೆ ನಮಗೆ ಇದನ್ನ ರೋಪಿನಲ್ಲಿ ಕನ್ಫರ್ಮ್ ಮಾಡ್ಕೊಬೇಕು ಅಂತೇಳಿ ಆಫ್ ದ ರೆಕಾರ್ಡ್ ಅವ್ರನ್ನ ಕಮಿಟ್ ಮಾಡಿಕೊಂಡು ಆ ಬೇಸ್ನಲ್ಲಿ ಈ ಒಂದು ಪ್ರಾಜೆಕ್ಟ್ ನಮಗೆ ತರಲಿಕ್ಕೆ ಅನುಕೂಲ ಆಯಿತು ಅಂತೇಳಿ IMR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ರಿಸರ್ಚ್ ಸೆಂಟರ್ ರೀಜನಲ್ ರಿಸರ್ಚ್ ಸ್ಟೇಷನ್ ಇಲ್ಲಿ ಆಗ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಂಡಿದ್ವಿ. ಅದಕ್ಕೆ ಪೂರಕವಾದಂತಹ ಒಂದು ವಾತಾವರಣ ಎಲ್ಲದೂ ಕೂಡ ಇದೆ. ಆಫ್ ದಿ ರೆಕಾರ್ಡ್ ದೇವರದೆಯಿಂದ ಇವತ್ತು
ಇನ್ಸ್ಪೆಕ್ಷನ್ ಟೀಮ್ ಬಂದು ಹೋಗಿದೆ. ಪೂರಕವಾದಂಥ ರಿಪೋರ್ಟು ಕೂಡ ಈಗಾಗಲೇ ಸಬ್ಮಿಟ್ ಆಗಿದೆ. ಸೊ ಬರೋದ್ರಿಂದ ಅದು ಕೂಡ ಆಗುತ್ತೆ, ಆಗಬೇಕು, ಅದಕ್ಕಾಗಿ ಪ್ರಯತ್ನ ಮಾಡಿ 3 ಎಕರೆ ಜಾಗವನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಈ ಶಿವಮೊಗ್ಗ ಹತ್ರ ಒಂದು ಜಾಗ 55 ಎಕರೆದು 2 ಪ್ಲಾಂಟ್ ಕಳಿಸಿದ್ದೀವಿ. ಸೊ ಭೂಮಿನೂ ಕೂಡ ಅವರಿಗೆ ಹಿಡಿಸಿದೆ, ಒಂದು ಪಾಸಿಟಿವ್ ಆಗಿ ಮೂವ್ ಆಗ್ತಾ ಇದೆ. ಈ ಟೆಲಿಫೋನಿಗೆ ಸಂಬಂಧಪಟ್ಟಂತೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 266 ಗ್ರಾಮ ಪಂಚಾಯತಿಗಳು ಬರುತ್ತೆ ಸರ್. 266 ಗ್ರಾಮ ಪಂಚಾಯತಿಗಳು ಬರುತ್ತೆ. 1470 ಹಳ್ಳಿಗಳು ಬರುತ್ತೆ. 266 ಗ್ರಾಮ ಪಂಚಾಯತಿ, 1470 ಹಳ್ಳಿಗಳು ಬರುತ್ತೆ. ಈಗಿರುವಂತಹ 1470 ಹಳ್ಳಿಗಳಲ್ಲಿ 1389 ನೆಟ್ವರ್ಕ್ ಆಲ್ರೆಡಿ ಕವರ್ಡ್ ವಿಲೇಜ್ ಅಂತ ಸ್ಟ್ಯಾಟಿಸ್ಟಿಕ್ಸ್ ಒಂದು ಹೋಮ್ವರ್ಕ್ ಮಾಡಿ ಇಷ್ಟು ಸಿಕ್ಕಿದೆ. ಇದು ಕವರ್ ಆಗಿದೆ ಸರ್ 1389. ಇನ್ನು ಅನ್ಕವರ್ಡ್ ವಿಲೇಜಸ್ 81, ಅನ್ಕವರ್ಡ್ ವಿಲೇಜಸ್ 81, ಅಂದ್ರೆ ಹ್ಯಾಮ್ಲೆಟ್ಸ್ 64 ಇಷ್ಟಿದೆ ಸರ್. ಅದ್ರ ಮುಖಾಂತರ ಸುತ್ತಮುತ್ತಲ ಹಳ್ಳಿಗಳಿಗೆ ಅನುಕೂಲ ಆಗ್ಲಿಕ್ಕೆ ಏನ್ ಬೇಕು, ನನ್ನ ಎಂಪಿಗಳಿಗೆ ಒಂದು 25 ಲಕ್ಷ, ನಮ್ಮ ಹಾಲಪ್ಪನವರು ಒಂದು 15 ಲಕ್ಷ ಕೊಟ್ಟರು. ಈ ರೀತಿ ಸಾಕಷ್ಟು ಹಳ್ಳಿಗಳಿಗೆ ಈಗಾಗಲೇ ಅನುಕೂಲ ಆಗಿದೆ, ಇನ್ನು ಕೂಡ ಆಗಬೇಕಾಗಿದೆ. ಆನರಬಲ್ ಮಿನಿಸ್ಟರ್ ಆಫ್ ಕಮ್ಯುನಿಕೇಶನ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅವರು ಭೇಟಿ ಮಾಡಿ USOF ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಟರ್ ಫಂಡ್ ಅಂತ ಹೇಳಿ, ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಟರ್ ಫಂಡ್ ಅಂತ ಹೇಳಿ ಆ ಒಂದು ಫಂಡ್ ಅನ್ನು ಉಪಯೋಗಿಸಿಕೊಂಡು ಇಲ್ಲಿ ಮೊಬೈಲ್ ಟವರ್ಗಳನ್ನ, ಆಪ್ಟಿಕಲ್ ಫೈಬರ್ಸ್ಗಳನ್ನು ಹಾಕ್ಲಿಕ್ಕೋಸ್ಕರ ಆದ್ಯತೆ ಕೊಡಬೇಕು ಅಂತೇಳಿ ಪಟ್ಟಿಯನ್ನು ಮಾಡಿಕೊಟ್ಟಿದ್ವಿ. ಸೊ ಬರುವಂಥ ದಿನದಲ್ಲಿ ವಿಶೇಷವಾಗಿ ನಮ್ಮ ಹೊಸನಗರ, ಸಾಗರ ಈ ಭಾಗದಲ್ಲಿ ಸಮಸ್ಯೆಗಳಿದೆ, ಇದನ್ನ ಬಗೆಹರಿಸೋ ದಿಕ್ಕಿನಲ್ಲಿ ಒಂದು ಒಳ್ಳೆಯ ಹೆಜ್ಜೆಯನ್ನು ನಾವು ಇಟ್ಟಿದ್ದೀವಿ. ಮಳೆ ಸಾಕಷ್ಟು ನಮಗೆ ಸಮಸ್ಯೆನ ಮಾಡ್ತಾ ಇದೆ. ಫ್ಲಡ್ ಅಲ್ಲಿ ಜನ ಕಣ್ಣೀರು ಕೈ ಕುಡಿತಾ ಇದ್ದಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 4680 ಹೆಕ್ಟೇರ್, ಭತ್ತ 934 ಹೆಕ್ಟೇರ್, ಮುಸ್ಕಿನ ಜೋಳ 3685 ಹೆಕ್ಟೇರ್. ಈ ತರ ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಸಾಕಷ್ಟು ಹಾನಿಯಾಗಿದೆ. ಮತ್ತು ಹಾರ್ಟಿಕಲ್ಚರ್ ಕ್ರಾಪ್ ಕೂಡ ಹತ್ರ ಒಂದು 400 ಹೆಕ್ಟೇರ್ ಹತ್ರ ಅಲ್ಲೂ ಕೂಡ ಹಾಳಾಗಿದೆ. ಯಾರು ಕೂಡ ತುದಿಗೆಡೋದು ಬೇಡ. ದೇವತೆಯಿಂದ ಕೆರೆಗಟ್ಟೆಗಳು ತುಂಬಿದೆ, ಜಲಾಶಯಗಳು ತುಂಬಿದೆ. ಪ್ರಕೃತಿ ಏರುಪೇರಾಗಿ ಒಂದು ನೋವನ್ನು ರೈತರೇ ಅನುಭವಿಸ್ತಾ ಇದ್ದಾರೆ ಪಾಪ. ಆದರೆ ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮೋದಿಜಿ ಅವರ ಒಂದು ನೇತೃತ್ವದಲ್ಲಿ ಈಗಾಗಲೇ NDRF ನಾರ್ಮ್ಸ್ ಪ್ರಕಾರ 4680 ಹೆಕ್ಟೇರಿಗೆ ಸಂಬಂಧಪಟ್ಟಂತ ಪರಿಹಾರವನ್ನು ಕೊಡ್ಲಿಕ್ಕೆ ಏನ್ ಬೇಕು ಆ ದಿಕ್ಕಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಎಲ್ಲ ರೀತಿಯಂತ ನಮ್ಮ ಜಿಲ್ಲಾ ಆಡಳಿತ -56% ಬರ್ತಾ ಇದೆ. ಜುಲೈಯಲ್ಲಿ 21% ಹೆಚ್ಚಾಯಿತು. ಆಗಸ್ಟ್ ಅಲ್ಲಿ 49% ಮಳೆ ಹೆಚ್ಚಾಯಿತು. ಈ ರೀತಿ ಪ್ರಕೃತಿ ಏರ್ಪೇರಿಂದ ಸಾಕಷ್ಟು ತೊಂದರೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರೈತರು ಕೂಡ ಈ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 30,341 ರೈತರು ಈಗಿನವರೆಗೂ ಕೂಡ ಬೆಳೆ ವಿಮೆಗೆ ಹಣವನ್ನ ಈಗ ಆಲ್ರೆಡಿ ಕಟ್ಟಿದ್ದಾರೆ. ಸೊ NDRF ನಾರ್ಮ್ಸ್ ಬೇರೆ, ಅದು 4,000 ಚಿಲ್ಲರೆ
ಎಫ್ಎಸ್ ಭೂಮಿಗೆ ಸಂಬಂಧಪಟ್ಟಂತೆ ಆ ಒಂದು ಏನು ಬೇಕಂತ ಗಮನ ಕೊಡ್ತಾರೆ. ಇನ್ನೊಂದು ಕಡೆಗೆ ಬೆಳೆ ವಿಮೆಗೆ ಸಂಬಂಧಪಟ್ಟಂಗೂ ಕೂಡ 30,341 ರೈತರು ಈಗಾಗಲೇ ಅದರ ಅನುಕೂಲವನ್ನು ಪಡ್ಕೊಳ್ಳಿಕ್ಕೆ ಗಮನವನ್ನು ಕೊಡ್ತಾ ಇದ್ದಾರೆ. 79.75 ಹೆಕ್ಟೇರ್ ಪ್ರದೇಶ ತೋಟಗಾರಿಕೆ ಹಾನಿಯಾಗಿದೆ. ಈ ವರ್ಷ 44,430 ರೈತರು ಬೆಳೆ ವಿಮೆಗೆ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಈಗಿನ ಪ್ರಕಾರ 3ನೇ ಸ್ಥಾನದಲ್ಲಿ ನಾವಿದ್ದೀವಿ. ರಾಜ್ಯದಲ್ಲಿ ನಮ್ಮ ರೈತರು ನಮ್ಮ ಕೇಂದ್ರ ಸರ್ಕಾರದ ಈ ಯೋಜನೆಯನ್ನ ಪಡೆದುಕೊಳ್ಳಲಿಕ್ಕೋಸ್ಕರ 3ನೇ ಸ್ಥಾನದಲ್ಲಿದ್ದೀವಿ. 2020-21ರಲ್ಲಿ 19,000 ಜನ ರೈತರು ಬೆಳೆ ವಿಮೆನ ಕಟ್ಟಿದ್ರು. 21-22ರಲ್ಲಿ 39,550 ಜನ ರೈತರು ನೋಂದಣಿಯನ್ನು ಮಾಡಿದ್ರು. ಈ ವರ್ಷ 44,430 ಈಗಿನವರೆಗೂ ಆಗಿದೆ. ಹತ್ತತ್ರ 50,000ವರೆಗೂ ಕೂಡ ಇನ್ನು ಟೈಮ್ ಇರೋದ್ರಿಂದ ಅನುಕೂಲ ಪಡ್ಕೊಂಡು ಒಳ್ಳೆ ಅವಕಾಶ ಇದೆ. ಈ ರೀತಿ ರೈತರ ಪರವಾಗಿ ನಮ್ಮ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಸರ್ಕಾರ ಈ ರೀತಿಯಾದ ಬೆಳೆ ವಿಮೆಯನ್ನು, ಯಾಕಂದ್ರೆ ನಮ್ಮ ಸರ್ಕಾರ ಮೊದಲೇ ಬಾರಿಗೆ ಮತ್ತು ಕೃಷಿಗಿತ್ತು, ತೋಟಗಾರಿಕೆ ಬೆಳೆಗಳಿಗೆ ಬೆಳೆ ವಿಮೆ ಇದ್ದಿಲ್ಲ, ಹವಾಮಾನಿತ ಆಧಾರಿತ ಬೆಳೆ ವಿಮೆ ಕಾನ್ಸೆಪ್ಟ್ ಅನ್ನು ತಂದಂತ ಪ್ರತಿಫಲ ಇವತ್ತು ರೈತರು ಈ ಪ್ರಕೃತಿ ವಿಕೋಪದಿಂದ ತುತ್ತಾದಂತ ಕುಟುಂಬಗಳಿಗೆ ನೆಮ್ಮದಿ ಇಲ್ಲದೆ ಇವತ್ತು ಜೀವನ ಸಾಗಿಸಬೇಕಂತ ಒಂದು ಅವಕಾಶವನ್ನು ಮಾಡ್ಕೊಂಡಿದ್ದಾರೆ. ಕೊಟ್ಟಂತ ಅಧಿಕಾರಿ ಅವಕಾಶ ಇದೆ ರೈತರಿಗೆ. ಇವತ್ತು ಎಸಿ ಪೋರ್ಟಲ್ ಇದೆ, ಅದು ಡಿಸಿ ಪೋರ್ಟಲ್ ಹಾಕೋಕೆ ಅವಕಾಶ ಇದೆ. ಅಲ್ಲಿ ಇಲ್ಲಿ ನೋಟಿಸ್ ಕೊಡೋದು ಶುರು ಮಾಡಿದ್ರೆ ಅದ್ರ ವಿರುದ್ಧ ನಾವೇ ಪ್ರತಿಭಟನೆ ಮಾಡ್ತೀವಿ. ಮತ್ತೆ ಈಗಾಗಲೇ ನಮ್ಮದೇ ಸರ್ಕಾರ ಇದೆ, ಅವರಂತ ಮುಖ್ಯಮಂತ್ರಿಗಳು ಕೂಡ ಕೋವಿಡ್ ಇದ್ದು ಕೂಡ ಫೋನ್ ಮುಖಾಂತರ ಯಡಿಯೂರಪ್ಪನವರು ಮತ್ತೆ ಫೋನ್ ಮುಖಾಂತರ ಕೂಡ ಮಾತಾಡಿದ್ದಾರೆ. ಇವತ್ತಿನ ಒಂದು ನೋಟಿಸ್ ಕೂಡ ಇಶ್ಯೂ ಮಾಡಬಾರ್ದು. ಸುಮಾರು 1 ಲಕ್ಷ ಕುಟುಂಬ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಕಾನೂನಲ್ಲಿ ಅವಕಾಶ ಇದೆ ನಮಗೆ. FIR ಇದ್ರ ಪ್ರಕಾರ ನಮಗೆ ಇನ್ನೂ ಕೂಡ ಎಸಿಯಿಂದ ಡಿಸಿ ಕೋರ್ಟ್ಗೆ ಹೋಗೋ ಅವಕಾಶ ಇದೆ. ಇದ್ರ ಮಧ್ಯೆನೇ ಇವತ್ತು ಅವ್ರು ನೋಟಿಸ್ ಕೊಡುವಂತ ಪ್ರಯತ್ನ ಮಾಡ್ತಾರೆ. ಅದ್ರ ವಿರುದ್ಧ ಕೂಡ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನದಲ್ಲಿರುವಂತ ಕೆಲಸ ಕೂಡ ಆಗಿದೆ. ಹಿಂದೆ ಬೊಮ್ಮಾಯಿಯವರು ಶಿವಮೊಗ್ಗ ಬಂದಾಗ ಅಂತ ಹೇಳಿದ್ರು. ವಿಶೇಷ ಬೈಫಿಕೇಶನ್ ಆಫ್ ಫಾರೆಸ್ಟ್ ಅಂಡ್ ರೆವಿನ್ಯೂ ಲ್ಯಾಂಡ್ ಬೈಫಿಕೇಶನ್ ಪ್ರೋಸೆಸ್, ಸರ್ವೇಸ್ ಬಂದಿದ್ದಾರೆ, ಇದೆಲ್ಲ ಪ್ರೋಸೆಸ್ ಶುರುವಾಗಿದೆ ಸರ್. ಇನ್ನು ತೀಕ್ಷ್ಣಗತಿಯಲ್ಲಿ ಆಗಬೇಕು. ಮತ್ತೆ ಇನ್ನು ನಮ್ಮ ಜಿಲ್ಲೆ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ಕಣ್ಮುಂದೆ ಇಟ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಉದಾಹರಣೆ ಭದ್ರಾವತಿ VSL ಫ್ಯಾಕ್ಟ್ರಿ ಮನೆ ಮತ್ತೆ ಹೋಗಿದ್ದೆ ನಾನು. ಸರಿಯಾದ ಪ್ರಪೋಸಲ್ ತೆಗೆದುಕೊಂಡು ಬರಲೇ ಕೇಳ್ತೇನೆ. MDM VSL ಸಂಬಂಧಪಟ್ಟಂತೆ ಇದೆಲ್ಲದೂ ಕೂಡ ನಾಳೆ ಬರೋದು ಮುಖ್ಯಮಂತ್ರಿ. ಈ ಸ್ವಲ್ಪ ಕೋವಿಡ್ ಉತ್ತರ ಆಗ್ತಾ ಇದ್ದಾರೆ. ಇದನ್ನು ಬರೋದಂತೆ ಒಂದು ತಿಂಗಳಲ್ಲಿ ಪ್ರಪೋಸಲ್ ರೆಡಿ ಮಾಡಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಈ ರೀತಿ ಶಾಶ್ವತ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಅರಣ್ಯಕ್ಕೆ ಸಂಬಂಧಪಟ್ಟಂತ ರೈತರಿಗೆ ಜೀವನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫಾರೆಸ್ಟ್ ಅಧಿಕಾರಿಗಳು ಪರ್ಯಟನೆಗಳನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಅದು ಅನಿವಾರ್ಯ ನಾವು ಆಡಳಿತ ಪಕ್ಷನ ಮರೆತು ನಿಧಿ ಹಿಡಿಬೇಕಾಗತ್ತೆ. ಅವರು ಕೂಡ ಈಗಾಗಲೇ ವಾರ್ನಿಂಗ್ ಮಾಡಿದ್ದೀವಿ ಮತ್ತು ಸರ್ಕಾರದ ಮುಖಾಂತರ ಕೂಡ ಅಧಿಕಾರಿಗಳಿಗೆ ಗಮನ ತರುವ ಕೆಲಸ ಮಾಡಿದ್ದಾರೆ.